ಬೆಂಗಳೂರಲ್ಲಿ ದೇವಸ್ಥಾನದ ಅಧ್ಯಕ್ಷರೊಬ್ಬರು ಕಾಣಿಕೆ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತ ಆರೋಪವನ್ನ ಭಕ್ತಾದಿಗಳು ಮಾಡ್ತಾ ಇದ್ದಾರೆ. ದೇವಸ್ಥಾನದ ಅಧ್ಯಕ್ಷರೇ ಹುಂಡಿ ಹಣವನ್ನ ಕಬಳಿಕೆ ಮಾಡಿದ್ದಾರೆ ಅನ್ನೋ ಆರೋಪ. ಸುಬ್ರಹ್ಮಣ್ಯ ನಗರದಲ್ಲಿರೋ ಕರುಮಾರಿಯಮ್ಮ ದೇವಾಲಯದ ಅಧ್ಯಕ್ಷ ಮೋಹನ್ ವಿರುದ್ಧ ದೂರು ಕೊಟ್ಟಿದ್ದಾರೆ ಉಳಿದ ಸದಸ್ಯರು ಮತ್ತು ಭಕ್ತರು. ಸಹಕಾರ ಸಂಘಗಳ ಇಲಾಖೆಯ ತನಿಖೆಯಲ್ಲಿ ಆರೋಪ ಸಾಬೀತಾಗಿದೆ. ತಕ್ಷಣ ಹಳೆ ಕಮಿಟಿಯನ್ನು ರದ್ದುಪಡಿಸಿ ಹೊಸ ಚುನಾವಣೆ ನಡೆಸಿ ಅಂತ ದೇವಸ್ಥಾನದ ಕಾರ್ಯದರ್ಶಿ ಗೋವಿಂದರಾಜ್ಗೆ ಸೂಚನೆ ಕೊಡಲಾಗಿತ್ತು. ಆರೋಪ ಹೊತ್ತಿರೋ ದೇವಸ್ಥಾನದ ಅಧ್ಯಕ್ಷ ಸದ್ಯ ಮೋಹನ್ ನಾಪತ್ತೆಯಾಗಿದ್ದಾರೆ. ದೇವಸ್ಥಾನದ ಬೀಗ ಹಸ್ತಾಂತರ ಮಾಡುವಂತೆ ಭಕ್ತಾದಿಗಳು ಒತ್ತಾಯಿಸ್ತಾ ಇದ್ದಾರೆ. ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಅಧ್ಯಕ್ಷ ಮೋಹನ್ ಸದ್ಯ ನಾಪತ್ತೆ. ಮೋಹನ್ ದೇವಸ್ಥಾನದ ಕಾಣಿಕೆ ದುಡ್ಡನ್ನ ಅಂದ್ರೆ ಹುಂಡಿಗೆ ಹಾಕಿದ್ದಂತ ಕಾಣಿಕೆ ದುಡ್ಡನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಲಪಟಾಯಿಸಿದ್ದಾರೆ ಅನ್ನೋ ಆರೋಪ. ನಾನು ಚಿಕ್ಕ ಹುಡುಗನಿಂದ ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೆ. ನನಗೆ 32 ವರ್ಷ, ನನಗೀಗ 55 ವರ್ಷ, 32 ವರ್ಷ ಇಲ್ಲೇ ಸರ್ವಿಸ್ ಮಾಡಿದ್ದೀನಿ. ಸೊ ಹಾಗಾಗಿ ನನಗೆ ಸ್ವಲ್ಪ ಆರೋಗ್ಯ ಇರಲಿಲ್ಲ. ನಮ್ಮ ತಂದೆ ಕಾಲದ ನಮ್ಮ ಮುತ್ತಾತನ ಕಾಲ ದೇವಸ್ಥಾನ ಇತ್ತು, ಅದು ಸ್ವಲ್ಪ ರಿಪೇರಿ ಮಾಡಿಸಿ ರೆಡಿ ಮಾಡ್ಕೊಂಡು ಪೂಜೆ ಮಾಡಿ ಅಲ್ಲೂ ಕಡೆ ಇಲ್ಲಿ ಅಸಿಸ್ಟೆಂಟ್ ಇಟ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದೆ. ಅವರಿಗೆ ಕೋಪ ಅವ್ರು ಏನೋ ಮನಸ್ಸಿಗೆ ಬಂದುಬಿಟ್ಟು ನಮ್ಮನ್ನು ನಾನಾ ರೀತಿಯಲ್ಲಿ ತೊಂದರೆ ಕೊಡೋಕ್ಕೆ ಬಂದರು. ಸರಿ ಇಲ್ಲಿ ಸರಿ ಆಯಿತು ಅಂತ ನಾನು ಬಿಟ್ಬಿಟ್ಟು ಬಂದ್ಬಿಟ್ಟು ನಾನು ಬಿಟ್ಟು 3 ವರ್ಷ ಆಯಿತು. ಏನಿದೆ ನನಗೆ ಗೊತ್ತಿಲ್ಲ. ಬಟ್ ಪೂಜೆ ಆ್ಯಕ್ಚುಲಿ ನಮ್ಮ ಗೋವಿಂದರಾಜು ಸೆಕ್ರೆಟರಿ ಆಗಿದ್ದರು, ನಾವು ವರದರಾಜು ಅಂತ ಅವರಿದ್ದು ಹೊರಟೋದು. ಬಟ್ ನಮ್ಮ ಗೋವಿಂದರಾಜು ಎಲ್ಲ ಮೇಂಟೈನ್ ಮಾಡ್ತಾಯಿದ್ದು. ನಾನು ಬರೀ ದೇವಸ್ಥಾನ ಪೂಜೆ ಮಾಡ್ತಾಯಿದ್ದೆ. ಇವಾಗೆಲ್ಲ ಭಕ್ತಾಳು ಹೇಳೋ ಥರ ಸರಿಯಾಗಿ ಪೂಜೆ ಮಾಡಲ್ಲ. ಆಮೇಲೆ ಇನ್ನೊಂದು ಭಕ್ತಾಳು ಕೊಟ್ಟಿದ್ದ ಚಿನ್ನಕ್ಕೆ ಒಬ್ಬರು ಯಾರೋ ಒಂದು 400 ಗ್ರಾಮ್ ಚಿನ್ನ ಕೊಟ್ಟರು. ಆ 400 ಗ್ರಾಮ್ ಚಿನ್ನನ ಲೆಕ್ಕನೇ ಇಲ್ಲ, ಪ್ರೆಸಿಡೆಂಟ್ ಹತ್ರ ನಾವು ಕೊಡಿಸಿದ್ದೀವಿ. ಆಯಿತಾ, ಈಗ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಾವಿದ್ದಾಗ ಒಂದು ವರ್ಷವೂ ಕಳ್ತನ ಆಗಿಲ್ಲ. ಈಗ ನಾನು ಹೋದ್ಮೇಲೆ ಈಗ ರೀಸೆಂಟಾಗಿ 1 ತಿಂಗಳು 2 ತಿಂಗಳಿಗೆ ಮುಂಚೆ ಕಳ್ತನ ಆಗಿದಂತೆ, ಅದು ಗೊತ್ತಿಲ್ಲ. ಬಟ್ ಏನಪ್ಪ ಅಂದರೆ ಹೊಸ ಕಮಿಟಿಯವ್ರು ಬಂದುಬಿಟ್ಟು ನನಗೆ ಒಂಥರ ಬೇರೆ ರೀತಿಯಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ ಆಯಿತು, ನಾನು ಯಾಕೆ ಇದು ಮಾಡ್ಕೊಬೇಕು ಅಂತ ನಾನು ಬಿಟ್ಬಿಟ್ಟು ಹೊಟ್ಟೋದೆ ಅಷ್ಟೇ. ನನಗೂ ಗೋವಿಂದರಾಜು ತುಂಬ ನನಗೆ ಇದು ಮಾಡು, ಸೆಕ್ರೆಟ್ರಿ ಇರಬೇಕು ನೀವು ಮಾಡಬೇಕು ಮಟ್ಟಬೇಕು ಅಂತ ಹೇಳಿದ್ರು. ಇಲ್ಲ ಸರ್ ನನಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.